ಬಟ್ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಈ ಭೀಮಾ ಅಂತ ನೀವೆಲ್ಲ ಅಥವಾ ನೀವು ಅಥವಾ ಯಾರೆಲ್ಲ ಆತನನ್ನ ಭೀಮಾ ಅಂತ ಕರೀತಿದ್ದಾರೆ, ಆ ವ್ಯಕ್ತಿಯ ಪರವಾಗಿ 20ಕ್ಕೂ ಹೆಚ್ಚು ಮಂದಿ ವಕೀಲರಿದ್ದಾರೆ. ಅವರಿಗೆ ಫಂಡಿಂಗ್ ಆಗ್ತಾ ಇರೋದು ಕೆಲ ನಿಷೇಧಿತ ಸಂಘಟನೆಗಳ ಕಡೆಯಿಂದ. ಇದ್ರ ಬಗ್ಗೆ ತಮ್ಮ ಗಮನದಲ್ಲಿದೆಯಾ? ಇಲ್ಲ, ನನ್ನ ಗಮನದಲ್ಲಿ ಇಲ್ಲ. ನಾನು ಹೇಳ್ಬಿಡ್ತೀನಿ. ನಾನು 3 ಜನಕ್ಕೆ ಹೋರಾಟಗಾರರಿಗೆ ನಾನು ವಕಾಲತ್ ವಹಿಸ್ತಾ ಇದ್ದೀನಿ. ₹1 ಫೀಸ್ ತಗೊಂಡಿಲ್ಲ ನಾನು. ನೋ ಫಂಡಿಂಗ್. ಅದರಲ್ಲಿ ಸ್ಟಾಂಪ್ಗೂ ನಾನೇ ಕೊಟ್ಟೆ, ಟೈಪಿಂಗು ನಾನೇ ಕೊಟ್ಟೆ. ಯಾಕೆಂದ್ರೆ ಅವ್ರು ಏನು ಕೆಲಸನೂ ಮಾಡ್ತಾ ಇಲ್ಲ. ಅವ್ರು ಹೋರಾಟಗಾರರು, ಅವ್ರು ಜನಪರ ಹೋರಾಟಗಾರರು, ಅವ್ರು ಟ್ರೇಡ್ ಯೂನಿಯನ್ಸ್ ಮಾಡ್ತಾರೆ. ಅದರಿಂದ ನಾನು ಯಾರ ಹತ್ರ ದುಡ್ಡು ತಗೊಂಡಿಲ್ಲ. ಬಟ್ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಈ ಭೀಮಾ ಅಂತ ನೀವೆಲ್ಲ ಅಥವಾ ನೀವು ಅಥವಾ ಯಾರೆಲ್ಲ ಆತನನ್ನ ಭೀಮಾ ಅಂತ ಕರೀತಿದ್ದಾರೆ, ಆ ವ್ಯಕ್ತಿಯ ಪರವಾಗಿ 20ಕ್ಕೂ ಹೆಚ್ಚು ಮಂದಿ ವಕೀಲರಿದ್ದಾರೆ. ಅವರಿಗೆ ಫಂಡಿಂಗ್ ಆಗ್ತಾ ಇರೋದು ಕೆಲ ನಿಷೇಧಿತ ಸಂಘಟನೆಗಳ ಕಡೆಯಿಂದ. ಇದ್ರ ಬಗ್ಗೆ ತಮ್ಮ ಗಮನದಲ್ಲಿದೆಯಾ? ಇಲ್ಲ, ನನ್ನ ಗಮನದಲ್ಲಿ ಇಲ್ಲ. ನಾನು ಹೇಳ್ಬಿಡ್ತೀನಿ. ನಾನು 3 ಜನಕ್ಕೆ ಹೋರಾಟಗಾರರಿಗೆ ನಾನು ವಕಾಲತ್ ವಹಿಸ್ತಾ ಇದ್ದೀನಿ. ₹1 ಫೀಸ್ ತಗೊಂಡಿಲ್ಲ ನಾನು. ನೋ ಫಂಡಿಂಗ್. ಅದರಲ್ಲಿ ಸ್ಟಾಂಪ್ಗೂ ನಾನೇ ಕೊಟ್ಟೆ, ಟೈಪಿಂಗು ನಾನೇ ಕೊಟ್ಟೆ. ಯಾಕೆಂದ್ರೆ ಅವ್ರು ಏನು ಕೆಲಸನೂ ಮಾಡ್ತಾ ಇಲ್ಲ. ಅವ್ರು ಹೋರಾಟಗಾರರು, ಅವ್ರು ಜನಪರ ಹೋರಾಟಗಾರರು, ಅವ್ರು ಟ್ರೇಡ್ ಯೂನಿಯನ್ಸ್ ಮಾಡ್ತಾರೆ. ಅದರಿಂದ ನಾನು ಯಾರ ಹತ್ರ ದುಡ್ಡು ತಗೊಂಡಿಲ್ಲ. ಬಟ್ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಈ ಭೀಮಾ ಅಂತ ನೀವೆಲ್ಲ ಅಥವಾ ನೀವು ಅಥವಾ ಯಾರೆಲ್ಲ ಆತನನ್ನ ಭೀಮಾ ಅಂತ ಕರೀತಿದ್ದಾರೆ, ಆ ವ್ಯಕ್ತಿಯ ಪರವಾಗಿ 20ಕ್ಕೂ ಹೆಚ್ಚು ಮಂದಿ ವಕೀಲರಿದ್ದಾರೆ. ಅವರಿಗೆ ಫಂಡಿಂಗ್ ಆಗ್ತಾ ಇರೋದು ಕೆಲ ನಿಷೇಧಿತ ಸಂಘಟನೆಗಳ ಕಡೆಯಿಂದ. ಇದ್ರ ಬಗ್ಗೆ ತಮ್ಮ ಗಮನದಲ್ಲಿದೆಯಾ? ಇಲ್ಲ, ನನ್ನ ಗಮನದಲ್ಲಿ ಇಲ್ಲ. ನಾನು ಹೇಳ್ಬಿಡ್ತೀನಿ. ನಾನು 3 ಜನಕ್ಕೆ ಹೋರಾಟಗಾರರಿಗೆ ನಾನು ವಕಾಲತ್ ವಹಿಸ್ತಾ ಇದ್ದೀನಿ. ₹1 ಫೀಸ್ ತಗೊಂಡಿಲ್ಲ ನಾನು. ನೋ ಫಂಡಿಂಗ್. ಅದರಲ್ಲಿ ಸ್ಟಾಂಪ್ಗೂ ನಾನೇ ಕೊಟ್ಟೆ, ಟೈಪಿಂಗು ನಾನೇ ಕೊಟ್ಟೆ. ಯಾಕೆಂದ್ರೆ ಅವ್ರು ಏನು ಕೆಲಸನೂ ಮಾಡ್ತಾ ಇಲ್ಲ. ಅವ್ರು ಹೋರಾಟಗಾರರು, ಅವ್ರು ಜನಪರ ಹೋರಾಟಗಾರರು, ಅವ್ರು ಟ್ರೇಡ್ ಯೂನಿಯನ್ಸ್ ಮಾಡ್ತಾರೆ. ಅದರಿಂದ ನಾನು ಯಾರ ಹತ್ರ ದುಡ್ಡು ತಗೊಂಡಿಲ್ಲ. ಬಟ್ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಈ ಭೀಮಾ ಅಂತ ನೀವೆಲ್ಲ ಅಥವಾ ನೀವು ಅಥವಾ ಯಾರೆಲ್ಲ ಆತನನ್ನ ಭೀಮಾ ಅಂತ ಕರೀತಿದ್ದಾರೆ, ಆ ವ್ಯಕ್ತಿಯ ಪರವಾಗಿ 20ಕ್ಕೂ ಹೆಚ್ಚು ಮಂದಿ ವಕೀಲರಿದ್ದಾರೆ. ಅವರಿಗೆ ಫಂಡಿಂಗ್ ಆಗ್ತಾ ಇರೋದು ಕೆಲ ನಿಷೇಧಿತ ಸಂಘಟನೆಗಳ ಕಡೆಯಿಂದ. ಇದ್ರ ಬಗ್ಗೆ ತಮ್ಮ ಗಮನದಲ್ಲಿದೆಯಾ? ಇಲ್ಲ, ನನ್ನ ಗಮನದಲ್ಲಿ ಇಲ್ಲ. ನಾನು ಹೇಳ್ಬಿಡ್ತೀನಿ. ನಾನು 3 ಜನಕ್ಕೆ ಹೋರಾಟಗಾರರಿಗೆ ನಾನು ವಕಾಲತ್ ವಹಿಸ್ತಾ ಇದ್ದೀನಿ. ₹1 ಫೀಸ್ ತಗೊಂಡಿಲ್ಲ ನಾನು. ನೋ ಫಂಡಿಂಗ್. ಅದರಲ್ಲಿ ಸ್ಟಾಂಪ್ಗೂ ನಾನೇ ಕೊಟ್ಟೆ, ಟೈಪಿಂಗು ನಾನೇ ಕೊಟ್ಟೆ. ಯಾಕೆಂದ್ರೆ ಅವ್ರು ಏನು ಕೆಲಸನೂ ಮಾಡ್ತಾ ಇಲ್ಲ. ಅವ್ರು ಹೋರಾಟಗಾರರು, ಅವ್ರು ಜನಪರ ಹೋರಾಟಗಾರರು, ಅವ್ರು ಟ್ರೇಡ್ ಯೂನಿಯನ್ಸ್ ಮಾಡ್ತಾರೆ. ಅದರಿಂದ ನಾನು ಯಾರ ಹತ್ರ ದುಡ್ಡು ತಗೊಂಡಿಲ್ಲ. ಬಟ್ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಈ ಭೀಮಾ ಅಂತ ನೀವೆಲ್ಲ ಅಥವಾ ನೀವು ಅಥವಾ ಯಾರೆಲ್ಲ ಆತನನ್ನ ಭೀಮಾ ಅಂತ ಕರೀತಿದ್ದಾರೆ, ಆ ವ್ಯಕ್ತಿಯ ಪರವಾಗಿ 20ಕ್ಕೂ ಹೆಚ್ಚು ಮಂದಿ ವಕೀಲರಿದ್ದಾರೆ. ಅವರಿಗೆ ಫಂಡಿಂಗ್ ಆಗ್ತಾ ಇರೋದು ಕೆಲ ನಿಷೇಧಿತ ಸಂಘಟನೆಗಳ ಕಡೆಯಿಂದ. ಇದ್ರ ಬಗ್ಗೆ ತಮ್ಮ ಗಮನದಲ್ಲಿದೆಯಾ? ಇಲ್ಲ, ನನ್ನ ಗಮನದಲ್ಲಿ ಇಲ್ಲ. ನಾನು ಹೇಳ್ಬಿಡ್ತೀನಿ. ನಾನು 3 ಜನಕ್ಕೆ ಹೋರಾಟಗಾರರಿಗೆ ನಾನು ವಕಾಲತ್ ವಹಿಸ್ತಾ ಇದ್ದೀನಿ. ₹1 ಫೀಸ್ ತಗೊಂಡಿಲ್ಲ ನಾನು. ನೋ ಫಂಡಿಂಗ್. ಅದರಲ್ಲಿ ಸ್ಟಾಂಪ್ಗೂ ನಾನೇ ಕೊಟ್ಟೆ, ಟೈಪಿಂಗು ನಾನೇ ಕೊಟ್ಟೆ. ಯಾಕೆಂದ್ರೆ ಅವ್ರು ಏನು ಕೆಲಸನೂ ಮಾಡ್ತಾ ಇಲ್ಲ. ಅವ್ರು ಹೋರಾಟಗಾರರು, ಅವ್ರು ಜನಪರ ಹೋರಾಟಗಾರರು, ಅವ್ರು ಟ್ರೇಡ್ ಯೂನಿಯನ್ಸ್ ಮಾಡ್ತಾರೆ. ಅದರಿಂದ ನಾನು ಯಾರ ಹತ್ರ ದುಡ್ಡು ತಗೊಂಡಿಲ್ಲ. ಬಟ್ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಈ ಭೀಮಾ ಅಂತ ನೀವೆಲ್ಲ ಅಥವಾ ನೀವು ಅಥವಾ ಯಾರೆಲ್ಲ ಆತನನ್ನ ಭೀಮಾ ಅಂತ ಕರೀತಿದ್ದಾರೆ, ಆ ವ್ಯಕ್ತಿಯ ಪರವಾಗಿ 20ಕ್ಕೂ ಹೆಚ್ಚು ಮಂದಿ ವಕೀಲರಿದ್ದಾರೆ. ಅವರಿಗೆ ಫಂಡಿಂಗ್ ಆಗ್ತಾ ಇರೋದು ಕೆಲ ನಿಷೇಧಿತ ಸಂಘಟನೆಗಳ ಕಡೆಯಿಂದ. ಇದ್ರ ಬಗ್ಗೆ ತಮ್ಮ ಗಮನದಲ್ಲಿದೆಯಾ? ಇಲ್ಲ, ನನ್ನ ಗಮನದಲ್ಲಿ ಇಲ್ಲ. ನಾನು ಹೇಳ್ಬಿಡ್ತೀನಿ. ನಾನು 3 ಜನಕ್ಕೆ ಹೋರಾಟಗಾರರಿಗೆ ನಾನು ವಕಾಲತ್ ವಹಿಸ್ತಾ ಇದ್ದೀನಿ. ₹1 ಫೀಸ್ ತಗೊಂಡಿಲ್ಲ ನಾನು. ನೋ ಫಂಡಿಂಗ್. ಅದರಲ್ಲಿ ಸ್ಟಾಂಪ್ಗೂ ನಾನೇ ಕೊಟ್ಟೆ, ಟೈಪಿಂಗು ನಾನೇ ಕೊಟ್ಟೆ. ಯಾಕೆಂದ್ರೆ ಅವ್ರು ಏನು ಕೆಲಸನೂ ಮಾಡ್ತಾ ಇಲ್ಲ. ಅವ್ರು ಹೋರಾಟಗಾರರು, ಅವ್ರು ಜನಪರ ಹೋರಾಟಗಾರರು, ಅವ್ರು ಟ್ರೇಡ್ ಯೂನಿಯನ್ಸ್ ಮಾಡ್ತಾರೆ. ಅದರಿಂದ ನಾನು ಯಾರ ಹತ್ರ ದುಡ್ಡು ತಗೊಂಡಿಲ್ಲ. ಬಟ್ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಈ ಭೀಮಾ ಅಂತ ನೀವೆಲ್ಲ ಅಥವಾ ನೀವು ಅಥವಾ ಯಾರೆಲ್ಲ ಆತನನ್ನ ಭೀಮಾ ಅಂತ ಕರೀತಿದ್ದಾರೆ, ಆ ವ್ಯಕ್ತಿಯ ಪರವಾಗಿ 20ಕ್ಕೂ ಹೆಚ್ಚು ಮಂದಿ ವಕೀಲರಿದ್ದಾರೆ. ಅವರಿಗೆ ಫಂಡಿಂಗ್ ಆಗ್ತಾ ಇರೋದು ಕೆಲ ನಿಷೇಧಿತ ಸಂಘಟನೆಗಳ ಕಡೆಯಿಂದ. ಇದ್ರ ಬಗ್ಗೆ ತಮ್ಮ ಗಮನದಲ್ಲಿದೆಯಾ? ಇಲ್ಲ, ನನ್ನ ಗಮನದಲ್ಲಿ ಇಲ್ಲ. ನಾನು ಹೇಳ್ಬಿಡ್ತೀನಿ. ನಾನು 3 ಜನಕ್ಕೆ ಹೋರಾಟಗಾರರಿಗೆ ನಾನು ವಕಾಲತ್ ವಹಿಸ್ತಾ ಇದ್ದೀನಿ. ₹1 ಫೀಸ್ ತಗೊಂಡಿಲ್ಲ ನಾನು. ನೋ ಫಂಡಿಂಗ್. ಅದರಲ್ಲಿ ಸ್ಟಾಂಪ್ಗೂ ನಾನೇ ಕೊಟ್ಟೆ, ಟೈಪಿಂಗು ನಾನೇ ಕೊಟ್ಟೆ.
ಯಾಕೆಂದ್ರೆ ಅವ್ರು ಏನು ಕೆಲಸನೂ ಮಾಡ್ತಾ ಇಲ್ಲ. ಅವ್ರು ಹೋರಾಟಗಾರರು, ಅವ್ರು ಜನಪರ ಹೋರಾಟಗಾರರು, ಅವ್ರು ಟ್ರೇಡ್ ಯೂನಿಯನ್ಸ್ ಮಾಡ್ತಾರೆ. ಅದರಿಂದ ನಾನು ಯಾರ ಹತ್ರ ದುಡ್ಡು ತಗೊಂಡಿಲ್ಲ. ಬಟ್ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಈ ಭೀಮಾ ಅಂತ ನೀವೆಲ್ಲ ಅಥವಾ ನೀವು ಅಥವಾ ಯಾರೆಲ್ಲ ಆತನನ್ನ ಭೀಮಾ ಅಂತ ಕರೀತಿದ್ದಾರೆ, ಆ ವ್ಯಕ್ತಿಯ ಪರವಾಗಿ 20ಕ್ಕೂ ಹೆಚ್ಚು ಮಂದಿ ವಕೀಲರಿದ್ದಾರೆ. ಅವರಿಗೆ ಫಂಡಿಂಗ್ ಆಗ್ತಾ ಇರೋದು ಕೆಲ ನಿಷೇಧಿತ ಸಂಘಟನೆಗಳ ಕಡೆಯಿಂದ. ಇದ್ರ ಬಗ್ಗೆ ತಮ್ಮ ಗಮನದಲ್ಲಿದೆಯಾ? ಇಲ್ಲ, ನನ್ನ ಗಮನದಲ್ಲಿ ಇಲ್ಲ. ನಾನು ಹೇಳ್ಬಿಡ್ತೀನಿ. ನಾನು 3 ಜನಕ್ಕೆ ಹೋರಾಟಗಾರರಿಗೆ ನಾನು ವಕಾಲತ್ ವಹಿಸ್ತಾ ಇದ್ದೀನಿ. ₹1 ಫೀಸ್ ತಗೊಂಡಿಲ್ಲ ನಾನು. ನೋ ಫಂಡಿಂಗ್. ಅದರಲ್ಲಿ ಸ್ಟಾಂಪ್ಗೂ ನಾನೇ ಕೊಟ್ಟೆ, ಟೈಪಿಂಗು ನಾನೇ ಕೊಟ್ಟೆ. ಯಾಕೆಂದ್ರೆ ಅವ್ರು ಏನು ಕೆಲಸನೂ ಮಾಡ್ತಾ ಇಲ್ಲ. ಅವ್ರು ಹೋರಾಟಗಾರರು, ಅವ್ರು ಜನಪರ ಹೋರಾಟಗಾರರು, ಅವ್ರು ಟ್ರೇಡ್ ಯೂನಿಯನ್ಸ್ ಮಾಡ್ತಾರೆ. ಅದರಿಂದ ನಾನು ಯಾರ ಹತ್ರ ದುಡ್ಡು ತಗೊಂಡಿಲ್ಲ. ಬಟ್ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಈ ಭೀಮಾ ಅಂತ ನೀವೆಲ್ಲ ಅಥವಾ ನೀವು ಅಥವಾ ಯಾರೆಲ್ಲ ಆತನನ್ನ ಭೀಮಾ ಅಂತ ಕರೀತಿದ್ದಾರೆ, ಆ ವ್ಯಕ್ತಿಯ ಪರವಾಗಿ 20ಕ್ಕೂ ಹೆಚ್ಚು ಮಂದಿ ವಕೀಲರಿದ್ದಾರೆ. ಅವರಿಗೆ ಫಂಡಿಂಗ್ ಆಗ್ತಾ ಇರೋದು ಕೆಲ ನಿಷೇಧಿತ ಸಂಘಟನೆಗಳ ಕಡೆಯಿಂದ. ಇದ್ರ ಬಗ್ಗೆ ತಮ್ಮ ಗಮನದಲ್ಲಿದೆಯಾ? ಇಲ್ಲ, ನನ್ನ ಗಮನದಲ್ಲಿ ಇಲ್ಲ. ನಾನು ಹೇಳ್ಬಿಡ್ತೀನಿ. ನಾನು 3 ಜನಕ್ಕೆ ಹೋರಾಟಗಾರರಿಗೆ ನಾನು ವಕಾಲತ್ ವಹಿಸ್ತಾ ಇದ್ದೀನಿ. ₹1 ಫೀಸ್ ತಗೊಂಡಿಲ್ಲ ನಾನು. ನೋ ಫಂಡಿಂಗ್. ಅದರಲ್ಲಿ ಸ್ಟಾಂಪ್ಗೂ ನಾನೇ ಕೊಟ್ಟೆ, ಟೈಪಿಂಗು ನಾನೇ ಕೊಟ್ಟೆ. ಯಾಕೆಂದ್ರೆ ಅವ್ರು ಏನು ಕೆಲಸನೂ ಮಾಡ್ತಾ ಇಲ್ಲ. ಅವ್ರು ಹೋರಾಟಗಾರರು, ಅವ್ರು ಜನಪರ ಹೋರಾಟಗಾರರು, ಅವ್ರು ಟ್ರೇಡ್ ಯೂನಿಯನ್ಸ್ ಮಾಡ್ತಾರೆ. ಅದರಿಂದ ನಾನು ಯಾರ ಹತ್ರ ದುಡ್ಡು ತಗೊಂಡಿಲ್ಲ. ಬಟ್ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಈ ಭೀಮಾ ಅಂತ ನೀವೆಲ್ಲ ಅಥವಾ ನೀವು ಅಥವಾ ಯಾರೆಲ್ಲ ಆತನನ್ನ ಭೀಮಾ ಅಂತ ಕರೀತಿದ್ದಾರೆ, ಆ ವ್ಯಕ್ತಿಯ ಪರವಾಗಿ 20ಕ್ಕೂ ಹೆಚ್ಚು ಮಂದಿ ವಕೀಲರಿದ್ದಾರೆ. ಅವರಿಗೆ ಫಂಡಿಂಗ್ ಆಗ್ತಾ ಇರೋದು ಕೆಲ ನಿಷೇಧಿತ ಸಂಘಟನೆಗಳ ಕಡೆಯಿಂದ. ಇದ್ರ ಬಗ್ಗೆ ತಮ್ಮ ಗಮನದಲ್ಲಿದೆಯಾ? ಇಲ್ಲ, ನನ್ನ ಗಮನದಲ್ಲಿ ಇಲ್ಲ. ನಾನು ಹೇಳ್ಬಿಡ್ತೀನಿ. ನಾನು 3 ಜನಕ್ಕೆ ಹೋರಾಟಗಾರರಿಗೆ ನಾನು ವಕಾಲತ್ ವಹಿಸ್ತಾ ಇದ್ದೀನಿ. ₹1 ಫೀಸ್ ತಗೊಂಡಿಲ್ಲ ನಾನು. ನೋ ಫಂಡಿಂಗ್. ಅದರಲ್ಲಿ ಸ್ಟಾಂಪ್ಗೂ ನಾನೇ ಕೊಟ್ಟೆ, ಟೈಪಿಂಗು ನಾನೇ ಕೊಟ್ಟೆ. ಯಾಕೆಂದ್ರೆ ಅವ್ರು ಏನು ಕೆಲಸನೂ ಮಾಡ್ತಾ ಇಲ್ಲ. ಅವ್ರು ಹೋರಾಟಗಾರರು, ಅವ್ರು ಜನಪರ ಹೋರಾಟಗಾರರು, ಅವ್ರು ಟ್ರೇಡ್ ಯೂನಿಯನ್ಸ್ ಮಾಡ್ತಾರೆ. ಅದರಿಂದ ನಾನು ಯಾರ ಹತ್ರ ದುಡ್ಡು ತಗೊಂಡಿಲ್ಲ. ಬಟ್ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಈ ಭೀಮಾ ಅಂತ ನೀವೆಲ್ಲ ಅಥವಾ ನೀವು ಅಥವಾ ಯಾರೆಲ್ಲ ಆತನನ್ನ ಭೀಮಾ ಅಂತ ಕರೀತಿದ್ದಾರೆ, ಆ ವ್ಯಕ್ತಿಯ ಪರವಾಗಿ 20ಕ್ಕೂ ಹೆಚ್ಚು ಮಂದಿ ವಕೀಲರಿದ್ದಾರೆ. ಅವರಿಗೆ ಫಂಡಿಂಗ್ ಆಗ್ತಾ ಇರೋದು ಕೆಲ ನಿಷೇಧಿತ ಸಂಘಟನೆಗಳ ಕಡೆಯಿಂದ. ಇದ್ರ ಬಗ್ಗೆ ತಮ್ಮ ಗಮನದಲ್ಲಿದೆಯಾ? ಇಲ್ಲ, ನನ್ನ ಗಮನದಲ್ಲಿ ಇಲ್ಲ. ನಾನು ಹೇಳ್ಬಿಡ್ತೀನಿ. ನಾನು 3 ಜನಕ್ಕೆ ಹೋರಾಟಗಾರರಿಗೆ ನಾನು ವಕಾಲತ್ ವಹಿಸ್ತಾ ಇದ್ದೀನಿ. ₹1 ಫೀಸ್ ತಗೊಂಡಿಲ್ಲ ನಾನು. ನೋ ಫಂಡಿಂಗ್. ಅದರಲ್ಲಿ ಸ್ಟಾಂಪ್ಗೂ ನಾನೇ ಕೊಟ್ಟೆ, ಟೈಪಿಂಗು ನಾನೇ ಕೊಟ್ಟೆ. ಯಾಕೆಂದ್ರೆ ಅವ್ರು ಏನು ಕೆಲಸನೂ ಮಾಡ್ತಾ ಇಲ್ಲ. ಅವ್ರು ಹೋರಾಟಗಾರರು, ಅವ್ರು ಜನಪರ ಹೋರಾಟಗಾರರು, ಅವ್ರು ಟ್ರೇಡ್ ಯೂನಿಯನ್ಸ್ ಮಾಡ್ತಾರೆ. ಅದರಿಂದ ನಾನು ಯಾರ ಹತ್ರ ದುಡ್ಡು ತಗೊಂಡಿಲ್ಲ.